ಈ ಮಂದಿರದ ನಿರ್ಮಾಣಕ್ಕೋಸ್ಕರ, ಈ ಮಂದಿರದ ಪುನರ್ ನಿರ್ಮಾಣಕ್ಕೋಸ್ಕರ, ಮಂದಿರ ನಿರ್ಮಾಣ ಅಂತ ಕರೆಯಲ್ಲ ನಾನು, ಪುನರ್ ನಿರ್ಮಾಣ. ಇನ್ಫ್ಯಾಕ್ಟ್ ಈ ಮಂದಿರ ಒಂದು ಬಾರಿ ಪುನರ್ ನಿರ್ಮಾಣಗೊಂಡಿರೋದಲ್ಲ. ಈ ಮಂದಿರವನ್ನ ಲವ ಕಟ್ಟಿದ್ದು ಅಂತ ಹೇಳ್ತಾರೆ. ಬಹಳ ಪ್ರಾಚೀನವಾಗಿರುವಂಥ ಮಂದಿರ. ಕಾಲಕ್ರಮದಲ್ಲಿ ಅನೇಕ ರಾಜರುಗಳು ಇದನ್ನ ಪುನರ್ ನಿರ್ಮಾಣ ಮಾಡ್ತಾ ಬಂದರು, ಇದಕ್ಕೆ ಬೇರೆ ಬೇರೆ ಸ್ವರೂಪವನ್ನು ಕೊಡ್ತಾ ಬಂದರು. ಬಾಬರ್ನ ಆಕ್ರಮಣದ ಕಾಲಕ್ಕೆ ಬಾಬರ್ ತುಂಬಾ ಸ್ಪಷ್ಟವಾಗಿ ಒಂದು ಆಜ್ಞೆಯನ್ನು ಕೊಟ್ಟು ಈ ಮಂದಿರವನ್ನು ಕೆಡವಲಿಕ್ಕೆ ಹೇಳಿದ್ದ. ಅದರ ಆಧಾರದ ಮೇಲೆ ಮಂದಿರವನ್ನು ಕೆಡವಲಾಗಿತ್ತು. ಅದಾದ ನಂತರ ಈ ಮಂದಿರದ ಪುನರ್ ನಿರ್ಮಾಣಕ್ಕೆ ಪ್ರಯತ್ನ ಕಡಿಮೆ ಆಗಿದ್ದಲ್ಲ, ಹೆಣ್ಣು ಮಕ್ಕಳೇ ಹೋರಾಟ ಮಾಡಿದ್ದಿದೆ. ನಾನು 1930ರ ದಶಕದ ದಾಖಲೆಗಳನ್ನು ನೋಡ್ತಾ ಇದ್ದೆ. ಒಂದ್ಸಲ ಬೈರಾಗಿಗಳು ಬರ್ತಾರೆ ಅಯೋಧ್ಯೆಗೆ. ಬೈರಾಗಿಗಳು ಅಂದರೆ ವೈಷ್ಣವ ಪಂಥದ ಸಾಧುಗಳು ಅಯೋಧ್ಯೆಗೆ ಬರ್ತಾರೆ. ರಾಮನನ್ನ ಆರಾಧ್ಯ ದೈವ ಅಂತ ಭಾವಿಸುವಂಥ ಜನ ಅವರು ಅಯೋಧ್ಯೆಗೆ ಬಂದು ರಾಮ ಹುಟ್ಟಿದ ಜಾಗಕ್ಕೆ ಹೋಗಬೇಕು ಅಂತಂದಾಗ ಅಲ್ಲಿ ಮಾಂಸ ಸೇವನೆ ನಡೀತಾ ಇರುವಂಥ ನಮಾಜಿನ ಸದ್ದು ಕೇಳೋದನ್ನ ಅವ್ರಿಗೆ ಆಕ್ರೋಶ ಹೆಂಗೆ ನೆತ್ತಿಗೆ ಇರುತ್ತೆ ಅಂತಂದ್ರೆ, ಅವರು ಊರಿನ ಜನಕ್ಕೆ ಬಂದು ಚೆನ್ನಾಗಿ ಬೈತಾರೆ. ನಿರ್ವೀರ್ಯರು ನೀವು, ಕೆಲಸಕ್ಕೆ ಬಾರದವರು ನೀವು ಅಂತ ಚೆನ್ನಾಗಿ ಬೈದಾಗ ಮರುದಿನ ದೊಡ್ಡ ಪ್ರಮಾಣದಲ್ಲಿ ಅಲ್ಲೊಂದು ದಂಗೆ ಎದ್ದು ಆ ಮಸೀದಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗತ್ತೆ. ಇವತ್ತೇನು ಕಟ್ಟಡ ನಾವು ಉರುಳಿಸಿದ್ದೀವಿ ಅಂತ ಮಾತನಾಡ್ತಿದ್ದೀವೋ ಇದು ಮೊದಲನೇ ಬಾರಿಗಲ್ಲ. 1930ರ ದಶಕದಲ್ಲೇ ಒಂದು ಬಾರಿ ಅದಕ್ಕೆ ಬಹಳ ದೊಡ್ಡ ಪ್ರಮಾಣದ ಹಾನಿ ಉಂಟು ಮಾಡಿ ಮುಸಲ್ಮಾನರು ಅದರ ವಿರುದ್ಧ ತುಂಬ ದೊಡ್ಡ ಗಲಾಟೆ ಮಾಡಿ ಕೊನೆಗೆ ಬ್ರಿಟಿಷರು ಮಧ್ಯ ನಿಂತ್ಕೊಂಡು ಯಾರ್ಯಾರು ಆ ಊರಿನವರಿದ್ರೋ ಅಕ್ಕಪಕ್ಕದಲ್ಲಿದ್ರೋ ಅವರೆಲ್ಲರ ಮೇಲೂ ದಂಡ ಹಾಕ್ತಾರೆ. ನಾನು ದಂಡ ಹಾಕಿದವರೊಬ್ಬರು ಇಂಟರ್ವ್ಯೂ ಓದ್ತಾ ಇದ್ದೆ, ದಂಡ ಹಾಕಿಸಿಕೊಂಡವರ ಮನೆಯವರ ಇಂಟರ್ವ್ಯೂ. ಇವತ್ತು ನಾವು ಹೆಂಗೆ ರಾಮಸೇವಕರನ್ನ ಅಭಿನಂದಿಸ್ತಾ ಇದ್ದೀವೋ, ಆದರೆ ಈಗ ಅದಕ್ಕೋಸ್ಕರ ಹೋರಾಟ ಮಾಡಿದವರ ಮನೆಯವರಿದ್ದಾರೆ ಅಷ್ಟೇ. ಆ ಮನೆಯವರು ಹೇಳ್ತಾರೆ, ನನ್ನ ತಂದೆಗೆ 55 ರೂಪಾಯಿ ದಂಡ ಹಾಕಲಾಗಿತ್ತು, 55 ರೂಪಾಯಿ. ಆವತ್ತಿನ ದಿನಗಳಲ್ಲಿ 1 ರೂಪಾಯಿ ಅಂತಂದ್ರೆ ಇವತ್ತಿನ 11,000 ರೂಪಾಯಿಗಿಂತ ಜಾಸ್ತಿ. 55 ರೂಪಾಯಿ ಅಂತಂದ್ರೆ ಅವನ ಜೀವವೇ ಹೋಗುವಷ್ಟು ದೊಡ್ಡ ಮೊತ್ತ ಅದು. ಅವನು ಏನು ಮಾಡಬೇಕು ಅಂತ ತೋಚದೆ ಅವನು ಇದ್ದ ಬದ್ದದನ್ನೆಲ್ಲ ಮಾರಾಟ ಮಾಡಿ ಸರ್ಕಾರಕ್ಕೆ ದಂಡವನ್ನು ಕಟ್ಟಿ ಜೈಲಿನಿಂದ ವಾಪಸ್ ಬಂದ. ಇನ್ನೂ ಕೆಲವರು ಇನ್ಸ್ಟಾಲ್ಮೆಂಟ್ಗಳಲ್ಲಿ ವರ್ಷಗಟ್ಟಲೆ ದಂಡವನ್ನು ಕಟ್ಟಿದ್ರು ಅಂತ.